ನಮಸ್ಕಾರ ಫ್ರೆಂಡ್ಸ್, ರೇಖಾ ಕ್ರಿಯೇಟಿವಿಟಿ ಚಾನಲ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ಲ ಹಬ್ಬ ಆಯಿತಾ? ನಾನು ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಹಿಂದೆ ಏನೆಲ್ಲ ಕೆಲಸಗಳಿರುತ್ತೆ, ಏನೆಲ್ಲ ಕೆಲಸ ಮಾಡಿದೆ, ನಾನು ಎಷ್ಟೆಲ್ಲ ಬ್ಯುಸಿ ವರ್ಕ್ ಇತ್ತು ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀನಿ, ವ್ಲಾಗ್ನ ಮೂಲಕ. ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನಾವು ಹಬ್ಬ ಇನ್ನೂ 2 ದಿನ ಇದೆ ಅನ್ನೋವಾಗಲೇ ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತಂದಿದ್ವಿ, ನಾನು ನನ್ನ ಫ್ರೆಂಡು ಇಬ್ಬರು ಹೋಗಿ. ಯಾಕೆಂದರೆ ಹಬ್ಬ ಹತ್ರ ಬಂದಾಗ ನಾವು ಇಲ್ಲಿ ಪಾರ್ಲರ್ ಬ್ಯುಸಿ ಇರುತ್ತೆ, ಹಾಗಾಗಿ ಅಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ಹಬ್ಬದ ಅಂತ ಹೇಳ್ಬಿಟ್ಟು ಮೊದಲೇ 2 ದಿನಕ್ಕೆ ಮೊದಲೇ ಹೋಗಿ ಹೂನ ತಂದಿದ್ವಿ. ಅದರೊಳಗೆ ಸ್ವಲ್ಪ ಬಿಡಿ ಹೂನು ತಂದಿದ್ದೆ, ಮಲ್ಲೆ ಹೂನ. ನನಗೆ ಪ್ರತಿ ವರ್ಷ ಮಲ್ಲೆ ಹೂವು ನನ್ನ ಕೈಯಾರೆ ಅಮ್ಮನವರಿಗೆ ಹಾರ ಮಾಡಿದ್ರೆ ನನಗೆ ಸಮಾಧಾನ, ಹಂಗಾಗಿ ತಂದು 12 ಗಂಟೆವರೆಗೂ ಏರಿಸಿಟ್ಟೆ. 3 ದಿನಕ್ಕೆ ಮೊದಲೇ ಹೂ ತಂದು ಹೂನ ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಟಾಸ್ಕು. ಕರೆಂಟ್ ಬೇರೆ ಸರಿಯಾಗಿರ್ತಿರ್ಲಿಲ್ಲ, ಹಾಗಾಗಿ ಮೊದಲೇ ಮೊಗ್ಗನ್ನ ಹಾಗೆ ಇಡಬಾರ್ದು ಅಂತ ಫಸ್ಟೇ ಏರಿಸಿ ಇಟ್ಬಿಡೋಣ ಅಂತ ಏರಿಸ್ಕೊಂಡೆ. ಇನ್ನು ಮಾರನೇ ದಿನ ಇಲ್ಲಿ ಇಂಡಿಪೆಂಡೆನ್ಸ್ ಡೇಗೆ ಒಂದು ಮಗುಗೆ ಒನಕೆ ಒಬ್ಬವನ್ನು ಡ್ರೆಸ್ ಮಾಡಬೇಕಿತ್ತು. ಮಗು ತುಂಬ ಚಿಕ್ಕದಾಗಿತ್ತು, ಸೀರೆ ತುಂಬ ದೊಡ್ಡದಿತ್ತು. ಅದು ಯಾವ ರೀತಿ ಅಪ್ಪ ಉಡಿಸೋದು ಅನ್ನೋದು ಸ್ವಲ್ಪ 1-2 ನಿಮಿಷ ಒಂಥರ ಟೆನ್ಷನ್ನು ಆಯಿತು. ಅದಾದಮೇಲೆ ಒಂದು ಐಡಿಯಾ ಮಾಡಿಬಿಟ್ಟು ಯಾವ ರೀತಿ ಉಡಿಸ್ಕೊಳ್ಳೋದು ಅಂತ ಫಸ್ಟು ಇದು ಮಾಡಿಕೊಂಡು ಆ ಸೀರೆನ ಒನಕೆ ಓಬವ್ವನಿಗೆ ಕಚ್ಚೆ ಪಂಚೆ ಹಾಕಿ, ಇನ್ನುಳಿದ ಸೀರೆನ ಅದು ಕಾಣಬಾರ್ದು ಅನ್ನೋ ರೀತಿಲಿ ಅವಳಿಗೂ ಸ್ವಲ್ಪ ಕವರ್ ಮಾಡಿಬಿಟ್ಟು ಹೊಸ ಥರ ಕಾಣೋ ಥರ ಕವರ್ ಮಾಡಿ ಅದನ್ನು ಸೀರೆನ ಫಿನಿಷ್ ಮಾಡಿ, ಸ್ವಲ್ಪ ಫೇಸ್ ಮೇಕಪ್ಪು ಇತ್ತು. ಕೂದಲೇನು ತುಂಬ ಇರಲಿಲ್ಲ. ಮಗುಗೆ ನಾನೇ ಕಟ್ಟಿಂಗ್ ಮಾಡಿ ಕಳಿಸ್ತಿದ್ದೆ. ಹೋದ ಸಲ ಮಾತ್ರ ನಾನು ಇರಲಿಲ್ಲ ಅಂತ ಅವರು ಬೇರೆ ಕಡೆ ಹೋಗಿ ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದರು. ಅದಕ್ಕೋಸ್ಕರ ನನಗೆ ಬಂದು ಹೇಳಿದ್ರಲ್ಲ, ಹಂಗಾಗಿ ತುಂಬ ಕೂದಲು ಇರಲಿಲ್ಲ, ಯಾವುದೇ ವಿಗ್ ಅಳವಡಿಸೋಕ್ಕೆ. ತುಂಬ ಚಿಕ್ಕ ಹುಡುಗಿ, ಅದಕ್ಕೆ ಬೇಡ ಹಾಗೆ ಇರಲಿ ಅಂತ ಹೇಳ್ಬಿಟ್ಟು ಆ ಹುಡುಗಿಗೆ ಒನಕೆ ಓಬವ್ವನ ಮೇಕಪ್ನ ಕೊಟ್ಟೆ. ಅದಕ್ಕೋಸ್ಕರ ನಾನು 7 ಗಂಟೆಗೆ ಹೋಗಿದ್ದೆ ಅವತ್ತು ಪಾರ್ಲರ್ಗೆ. ಮನೆ ಕೆಲಸ ಎಲ್ಲ ಅಷ್ಟೊತ್ತಿಗೆ ಮುಗಿಸಿ ಮನೇಲಿ ಅಡುಗೆ ಮಾಡಿಟ್ಬಿಟ್ಟು 7 ಗಂಟೆ 7:30 ಅಷ್ಟರೊಳಗೆ ನಾನು ಪಾರ್ಲರ್ಗೆ ಹೋಗಿದ್ದೆ ಅವತ್ತು. ಮಗು ನಾವು ಓದಿದ ಟೈಮಿಗೆ ಕರೆಕ್ಟಾಗಿ ಅವರು ಬಂದರು, ಹಾಗಾಗಿ ಚೆನ್ನಾಗಿ ಅವಳು ಹೇಳ್ದಂಗೆ ಕೇಳಿಕೊಂಡು ಚೆನ್ನಾಗಿ ಮಾಡಿಸ್ಕೊಂಡ್ಲು. ಫೈನಲಿ ಒನಕೆ ಓಬವ್ವನ ಲುಕ್ಕು ಈ ಥರ ಬಂದಿತ್ತು. ಈ ಲುಕ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಒಂದು ಕಾಮೆಂಟ್ ಮೂಲಕ ತಿಳಿಸಿ. ಇದಾದ ನಂತರ ನಾನು ಹೆಂಗೂ ಬೇಗ ಬಂದಿದ್ನಲ್ಲ, ನಾನು ಬರೋದೇ 11 ಗಂಟೆ ಮೇಲೆ, ಟೈಮ್ ಇತ್ತು ಇನ್ನೂ 9 ಗಂಟೆ. ಅದಕ್ಕೋಸ್ಕರ ಇಲ್ಲಿ ಒಂದು ವರಮಹಾಲಕ್ಷ್ಮಿಗೆ ದೇವರಿಗೆ ಸೀರೆನ ಉಡಿಸ್ಕೊಡೋದಿತ್ತು. ಅವರು ಫಸ್ಟೇ ಕರೀತಾಯಿದ್ರು. ಇವತ್ತು ಸಂಜೆ ಹೋಗೋಣ ಅಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸಂಜೆ ಬೇಡ, ನಮ್ಮನೇಲೂ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಹೆಂಗೂ ಬೇಗ ಬಂದಿದ್ದೀನಲ್ವ 9 ಗಂಟೆಗೆ, ಮತ್ತೆ ಊರಿಗೆ ಹೋಗಿ ಮನೆಗೆ ಹೋಗಿ ಬರೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಸೀದಾ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋಗಿ ದೇವರಿಗೆ ಸೀರೆ ಉಡಿಸ್ಕೊಡೋದು, ಅದು ನಾನು ಪ್ರತಿ ವರ್ಷ ಇದು ಅವ್ರ ಮನೇಲಿ ನಾನೇ ಮಾಡೋದು, ಅವರು ಹಬ್ಬ ಮಾಡೋಕ್ಕೆ ಶುರು ಮಾಡಿದಾಗಿಂದ. ಅದಕ್ಕೋಸ್ಕರ 2 ದಿನಕ್ಕೆ ಮೊದಲೇ ರೆಡಿ ಮಾಡಿಸಿ ಇಟ್ಕೊತಾರೆ, ಯಾಕೆಂದರೆ ಹಬ್ಬ ಹತ್ರದಲ್ಲಿ ನಾನು ಬ್ಯುಸಿ ಇರ್ತೀನಿ, ಹೋಗಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಹೋಗಿ ಅವ್ರ ಮನೇಲಿ ಲಕ್ಷ್ಮಿಗೆ ಸೀರೆನ ಉಡಿಸ್ಬೇಕು ಅಂತ ಸ್ಯಾರಿ ಎಲ್ಲ ನೀಟಾಗಿ ಎಲ್ಲ ಪ್ಲೇಟ್ನ ಮಾಡ್ಕೊತಾ ಇದ್ದೆ. ಆಗ ಅವರ ಸೊಸೆ ಹೇಳಿದ್ರು, ಇಲ್ಲ ನಮಗೆ ಡಬಲ್ ಸ್ಟೆಪ್ಪು ಉಡಿಸ್ಕೊಡಿ ಅಂತ. ಸರಿ ಆಯಿತು, ಅದನ್ನೇ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಸೀರೆಗೆ ಪ್ಲೇಟ್ಸ್ ಎಲ್ಲ ರೆಡಿ ಮಾಡಿಕೊಂಡೆ, ಸೆರಗು ಮತ್ತು ನೆರಿಗೆಗೆಲ್ಲ. ನಾನು ಸಂಜೆಗೆ ಬರ್ತೀನಿ ಅಂತ ಹೇಳಿರೋದ್ರಿಂದ ಅವರು ಸ್ವಲ್ಪ ಎಲ್ಲ ತೆಗೆದಿಟ್ಕೊಂಡಿರಲಿಲ್ಲ, ಬಿಂದಿಗೆ ಕ್ಲಿಪ್ಸು ಎಲ್ಲ. ನಾನು ಹೋದಾಗ ಅವರು ಸ್ವಲ್ಪ ಗಡಿಬಿಡಿ ಆಯಿತು, ಯಾಕೆಂದರೆ ಸಂಜೆ ಬರ್ತೀನಿ ಅಂತ ಹೇಳಿದ್ವಿ. ಸಂಜೆಗಾದರೆ ಸಂಜೆ ಹೋಗುವಷ್ಟೊತ್ತಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ರು ಅವರು. ಹಾಗಾಗಿ ನನಗೆ ಟೈಮ್ ಇತ್ತು, ಬೇಗ ಮನೆಗೆ ಹೋಗೋದಿನ್ನೇನು ಅಂತ ಹೋದ್ನಲ್ಲ, ಹಂಗಾಗಿ ಅವ್ರಿಗೂ ಸ್ವಲ್ಪ ಗಡಿಬಿಡಿ ಆಯಿತು. ಅವರು ತಿಂಡಿ ಮಾಡೋದು ಎಲ್ಲ ನಿಲ್ಲಿಸಿ ನನಗೆಲ್ಲ ಐಟಮ್ ಎಲ್ಲ ತೆಕ್ಕೊಡೋದಕ್ಕೆ ಅಂತ ಶುರು ಮಾಡಿಕೊಂಡ್ರು. ಹಾಗೆ ಎಲ್ಲ ನಿಧಾನಕ್ಕೆ ಸೀರೆನ ಡಬಲ್ ಸ್ಟೆಪ್ ಕೇಳಿದರು, ಅದೇ ಥರ ಉಡಿಸಿ ಮತ್ತು ಅಮ್ಮನವ್ರಿಗೆ ಹಸ್ತಪಾದಗಳನ್ನೆಲ್ಲ ಜೋಡಿಸ್ಕೊಟ್ಟು ಅವ್ರ ಹತ್ರ ಏನು ಒಡವೆ ಇತ್ತೋ ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟೆ. ಇನ್ನು ಬೆಳಗ್ಗೆ ಅವರು ಪೂಜೆ ಮಾಡುವಾಗ ಈ ಕಳಸದ ಚೊಂಬಿಗೆ ನೀರನ್ನು ಹಾಕ್ಕೊಂಡು ಕಳಸದಾಗ ಹಾಕೋ ವಸ್ತುಗಳನ್ನೆಲ್ಲ ಹಾಕಿ ಕಳಶ ಹುಡ್ಕೊಂಡು ಪೂಜೆನ ರೆಡಿ ಮಾಡ್ಕೊಳ್ಳೋ ರೀತಿಲಿ ಫಸ್ಟೇ ಮಾಡಿಕೊಟ್ಟು ಬಂದಿರ್ತೀನಿ, ಪ್ರತಿ ವರ್ಷವೂ ಅಷ್ಟೇ. ನಾನು ಈ ಥರ ಮೊದಲೇ ಮಾಡಿಟ್ಕೋಬೇಕು ಅಂದ್ಕೊತೀನಿ, ಆದರೂ ಆಗಲ್ಲ. ಒಂದು ಸ್ವಲ್ಪ ಅರ್ಧಂಬರ್ಧ ಕೆಲಸ ಮಾಡಿಕೊಂಡು ನಾನು ಬಿಟ್ಕೊಂಡಿದ್ದೆ. ಎಷ್ಟು ಮಾಡಿದ್ರೂ ಈ ಹಬ್ಬದಲ್ಲಿ 15 ದಿನಕ್ಕೆ ಮೊದಲೇ ಶುರು ಮಾಡಿಕೊಂಡ್ರೂ ಕೆಲಸ ಸಾಕಾಗೋದೇ ಇಲ್ಲ. ಅದ್ರ ಜೊತೆಗೆ ನಾನು ಬೇರೆ ಬೇರೆ ಏನಾದರೂ ಕ್ರಿಯೇಟಿವಿಟಿಯಾಗಿ ಏನಾದರೂ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂದ್ಕೊಂಡು ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಜೊತೆಗೆ ಅದೇ ಟೈಮಲ್ಲಿ ಮನೆ ಕ್ಲೀನಿಂಗು ಇರುತ್ತೆ, ಪಾರ್ಲರು ಹಬ್ಬಗಳ ಟೈಮಲ್ಲಿ ಪಾರ್ಲರು ಬ್ಯುಸಿ ಆಗಿಬಿಡುತ್ತೆ. ಹಾಗಾಗಿ ಎಲ್ಲದೂ ಒಂದೇ ಸಲ ಆದಂಗೆ ಅನ್ನಿಸ್ಬಿಡುತ್ತೆ.
ಎಷ್ಟು ನಮಗೆ ಟೈಮ್ ಇದ್ದರೂ ಸಾಕಾಗಲ್ಲ. ಇರೋ ಕೈ 2 ಕೈ ಜೊತೆಗೆ ಇನ್ನೆರಡು ಕೈ ಇದ್ದರೂ ಬೇಕು ಅಂತ ಅನ್ನಿಸ್ಬಿಡುತ್ತೆ ಆ ಟೈಮಲ್ಲಿ. ನೋಡಿ, ಇದು ನಾನು ನೋಡಿದಾಗ ಸೀರೆ ಮತ್ತು ಆ ಟೇಬಲ್ ಮೇಲೆ ಹಾಕಿರೋ ಬಟ್ಟೆ ಎರಡೂ ಒಂದೇ ಕಲರ್ ಅನ್ನಿಸ್ತು. ಅದಕ್ಕೆ ಚೆನ್ನಾಗಿ ಕಾಣಲ್ಲ ಅಂತ ಅನ್ನಿಸ್ತು. ಒಂದು ಫೋಟೋ ವಿಡಿಯೋ ತೆಗೆದು ನೋಡ್ಕೊಂಡ್ವಿ, ಚೆನ್ನಾಗಿ ಕಾಣಿಸ್ಲಿಲ್ಲ. ಮತ್ತು ಅದಕ್ಕೆ ಚೇಂಜ್ ಮಾಡ್ಕೊಂಡ್ವಿ. ಬಿಳಿ ಪಂಚೆ ಮೇಲೆ ಉಡ್ಸಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿದೆ. ಅವರು ಸರಿ ಆಯಿತು, ಅದೇ ಥರ ಮಾಡಿಕೊಡಿ ಅಂದರು. ಅದು ಚೇಂಜ್ ಮಾಡಿದಾಗ ಮತ್ತೆ ಎಲ್ಲ ಸ್ವಲ್ಪ ಅಲ್ಗಾಡಿತ್ತಲ್ಲ ಸೀರೆ ಜಡೆ ಎಲ್ಲ, ಮತ್ತು ಅದನ್ನು ಸರಿ ಮಾಡಿ ಕೊಟ್ಬಿಟ್ಟು ಕರೆಕ್ಟಾಗಿ ಅವ್ರು ಎಲ್ಲಿ ಕೂರಿಸ್ತಾರೋ ಅಲ್ಲಿಗೆ ಫಿಟ್ ಮಾಡಿ ಬಿಟ್ಟು ಬಂದಿದ್ದೆ. ಅದಾದ ನಂತರ ಪಾರ್ಲರ್ಗೆ ಬಂದಮೇಲೆ ಅಲ್ಲೂ ಮತ್ತೆ ಕೆಲಸ ಶುರುವಾಯಿತು. ನಾನು ಹಿಂದಿನ ದಿನ ಹೂ ತಂದಿದ್ನಲ್ಲ, ಹಂಗಾಗಿ ಮಲ್ಲೆ ಹೂವು ಮಾತ್ರ ದಿಂಡನ್ನೇ ಏರಿಸ್ಬಿಟ್ಟು ಹಾಗೆ ಬಿಟ್ಬಿಟ್ಟು ಮತ್ತೆ ಕಟ್ಟೋ ಹೂನ ಹಂಗೆ ತಂದಿದ್ದೆ. ಯಾಕೆಂದರೆ ದಿಂಡು ಏರಿಸೋವಾಗಲೇ 12 ಗಂಟೆ ಆಗಿಬಿಟ್ಟಿತ್ತು. ಇನ್ನೂ ಹೆಚ್ಚಿಗೆ ಹೊತ್ತು ಇದ್ದರೆ ಹಬ್ಬ ಬರೋ ಅಷ್ಟೊತ್ತಿಗೆ ದಿನ ನಿದ್ದೆಗೆಟ್ಟರೆ ಕಾಯಿಲೆ ಹುಷಾರಿಲ್ದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ಹಂಗೆ ಎತ್ತಿಟ್ಕೊಂಡು ಇಲ್ಲಿ ಪಾರ್ಲರ್ಗೆ ತಂದಿದ್ದೆ. ಯಾಕೆಂದರೆ ನಾನು ಸ್ವಲ್ಪ ಫ್ರೀಯಾಗಿದ್ದಾಗ ಇಲ್ಲೇ ಸ್ವಲ್ಪ ಕಟ್ಕೊಳ್ಳೋಣ ಅಂತ ಹೇಳಿ ತಗೊಂಡೆ. ಈ ಕೆಲಸ ಮಾಡೋವಂಥ ಹೊರಗೆ ಕೆಲಸಕ್ಕೆ ಹೋಗೋವಂಥ ಮಹಿಳೆಯರಿಗಂತೂ ಎಷ್ಟು ಟೈಮ್ ಇದ್ದರೂ ಸಾಕಾಗಲ್ಲ, ಎಷ್ಟು ಕೈ ಇದ್ದರೂ ಸಾಕಾಗಲ್ಲ ಅಂತ ಅನ್ನಿಸ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಮನೆಗೆ ಹೋಗಿ ಮಾಡ್ತೀನಿ ಅಂದರೆ ಆಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ತಗೊಂಡು ಬಂದು ಕಟ್ಟಿಟ್ಕೊಂಡು ಆಮೇಲಿಂದ ಮನೆಗೆ ಹೋಗಿ ನೀರು ಚಿಮ್ಕಿಸ್ಕೊಂಡು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ತಂದು ಕಟ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹೂವು ಕಟ್ಕೊಂಡೆ. ಇದು ಎಲೆ ತೊಟ್ಟು ಬಿದ್ದೋಗಿರೋದ್ರಲ್ಲಿ ಈ ಥರ ಒಂದು ಪುಟ್ಟದಾಗಿ ಹಾರ ಥರನೂ ಮಾಡಿಕೊಂಡು ಇಟ್ಕೊಂಡೆ. ಅದಾದಮೇಲೆ ಮತ್ತೆ ಪಾರ್ಲರ್ ಕೆಲಸ ಎಲ್ಲ ಮುಗಿದು ಸಂಜೆ ಮನೆಗೆ ಬಂದಮೇಲೆ ಅಡುಗೆ ಮನೆ ನೆಲ ಎಲ್ಲ ಒರೆಸ್ಕೊಂಡು ಸ್ವಲ್ಪ ಎಲ್ಲ ತಿಂಡಿಗಳು ಮಾಡ್ಕೋಬೇಕಿತ್ತು. ಅದಕ್ಕೋಸ್ಕರ ಎಲ್ಲ ಕ್ಲೀನಿಂಗು ಎಲ್ಲ ಮುಗಿಸ್ಕೊಂಡು ತಿಂಡಿಗಳು ಮಾಡೋದಕ್ಕೆ ಅಂತ ಶುರು ಮಾಡಿಕೊಂಡೆ. ಇವತ್ತು ನಾನು ಬೆಳಗ್ಗೆ ಬೇಗ ಹೋಗ್ಬೇಕಿತ್ತಲ್ಲ 7:30ಗೆ, ಹಾಗಾಗಿ ಬೆಳಗ್ಗೆ 5:30ಗೆ ಎದ್ದಿದ್ದು. ಸ್ವಲ್ಪ ಸಾಕಾದಂಗೂ ಅನ್ನಿಸ್ತಾ ಇತ್ತು. ಆದರೂ ಏನು ಮಾಡೋದು, ಟೈಮ್ ಇಲ್ಲ ಇನ್ನು ಅಂತ ಹೇಳ್ಬಿಟ್ಟು ಮಾಡಲೇಬೇಕು ಅಂತ ಸ್ವಲ್ಪ ನಾನು ತಿಂಡಿಗಳನ್ನ ಮಾಡೋದನ್ನು ರೂಢಿ ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ನನಗೆ ಹೊರಗಡೆ ಅಂಗಡಿಯಿಂದ ತಂದಿಟ್ಟರೆ ಅಷ್ಟು ಸಮಾಧಾನ ಅಂತ ಅನಿಸಲ್ಲ. ಅದಕ್ಕೋಸ್ಕರ ಇಲ್ಲೇ ಮಾಡಬೇಕು ಅಂತ ಹೇಳಿ ಮತ್ತೆ ಸಂಜೆ ಬಂದು ಸ್ನಾನ ಮುಗಿಸಿ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಒಂದು ಸ್ವಲ್ಪ ಅಡುಗೆ ನೆಲ ಒರೆಸ್ಕೊಂಡು ಅದ್ರ ಜೊತೆಗೇ ತಿಂಡಿಗಳು ಮಾಡ್ಕೊಳ್ಳೋದು ಅಂತ ಹೇಳಿ ಶುರು ಮಾಡ್ಕೊಂಡೆ. ನಾನು ಏನೇನು ಮಾಡ್ಕೋಬೇಕು ಅಂತಂದರೆ ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ, ಕೋಡುಬಳೆ ಮತ್ತು ಕಾಯಿ ಮಿಠಾಯಿ. ಅದು ಪ್ರತಿ ವರ್ಷ ಮಾಡೋದು ಪದ್ಧತಿ ನಂದು. ಹಾಗಾಗಿ ಎಲ್ಲದನ್ನು ಮಾಡೋಣ ಅಂದ್ಕೊಂಡೆ, ಶುರು ಹಾಗೆ ಜೊತೆಯಲ್ಲಿ ಪಕ್ಕದಲ್ಲಿ ಅಡುಗೆಗೂ ಇಟ್ಕೊಂಡೆ. ಅನ್ನ ಮುದ್ದೆಗೆ ಅಂತ ಸಾಂಬಾರಿತ್ತು, ಬೆಳಗ್ಗೆನೇ ಮಾಡಿಟ್ಟೋಗಿದ್ದೆ. ಮೊದಲಿಗೆ ಕಾಯಿ ಮಿಠಾಯಿನ ಮಾಡ್ಕೊಂಬಿಡೋದು ಅಂತ ಹೇಳಿ ಶುರು ಮಾಡಿಕೊಂಡೆ. ಯಾಕೆಂದರೆ ಅದು ಸ್ವಲ್ಪ ಆರಿಕೊಂಡ್ರೆ ಆವಾಗಲೇ ಕಟ್ ಮಾಡಿ ಎತ್ತಿಟ್ಬಿಡ್ಬೋದು ಅಂತ ಹೇಳಿ ಫಸ್ಟು ಕಾಯಿ ಮಿಠಾಯಿನ ರೆಡಿ ಮಾಡಿಕೊಂಡೆ. ಮಿಠಾಯಿನ ತಟ್ಟೆಗೆ ಹಾಕ್ಕೊಂಡು ಒಂದು ಕಡೆ ಎತ್ತಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮಿಠಾಯಿನೆಲ್ಲ ತಟ್ಟೆಗೆ ಸುರಿದು ಫಸ್ಟು ಎತ್ತಿಟ್ಕೊಂಡ್ಬಿಟ್ಟೆ. ಆಮೇಲೆ ಮುಂದಿನ ಕೆಲಸ ಮಾಡೋದು ಅಂತ ಹೇಳಿ. ಇದು ತುಂಬಾ ಬಿಸಿ ನಾನು ಇಟ್ಕೊಂಡಿರೋ ಬಾಣಲಿ ಅಂತೂ ತುಂಬ ದಪ್ಪ ಇದೆ. ಅದು ಸ್ವಲ್ಪ ಯಾಮಾರಿದ್ರೂ ಕೈ ಸುಟ್ಕೊಂಡು ಹೋಗೋವಂಥ ಚಾನ್ಸಸ್ಸೇ ಜಾಸ್ತಿ. ಪ್ರತಿದಿನ ಇಟ್ಟಾಗಲೂ ನಾನು ಎಲ್ಲನೋ ಒಂದು ಕಡೆ ಕೈ ಸುಟ್ಕೊಳ್ಳೋದೇ ಬಾಣಲಿ ಇಟ್ಟಾಗೆಲ್ಲ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಇಡಬೇಕು. ಎಷ್ಟು ದಪ್ಪ ಬಟ್ಟೆ ಇಟ್ಕೊಂಡ್ರೂ ಸಾಕಾಗಲ್ಲ ಅನಿಸುತ್ತೆ ಅದಕ್ಕೆ. ಅದ್ರ ಜೊತೆಗೆ ಕರ್ಜಿಕಾಯಿ ಮಾಡೋಣ ಅಂತ ಕಡಲೆ ಎಲ್ಲ ಬೀಸ್ಕೊಂಡು ಅದಕ್ಕೆ ಕೊಬ್ಬರಿನೂ ತುರಿದು ಕೊಟ್ಟು ಸ್ವಲ್ಪ ನನ್ನ ಮಗನೂ ಸಹಾಯ ಮಾಡ್ತಾಯಿದ್ದ. ಕೊಬ್ಬರಿ ತುರಿಯೋದು, ಚಕ್ಲಿ ಒತ್ತೋದು ಎಲ್ಲ. ಅದ್ರ ಜೊತೆಗೆ ನೋಡಿ, ತಿಂಡಿಗಳು ಮಾಡಬೇಕು, ಜೊತೆಗೆ ಅಡುಗೆನೂ ಆಗ್ತಾಯಿದೆ ಅಲ್ಲಿ. ಒಂದು ಕಡೆ ಮುದ್ದೆ ಕುಡಿಸೋದು, ಮತ್ತೊಂದು ಕಡೆ ಇನ್ನೇನೋ ತಿರುಗಿಸೋದು, ಆ ಥರನೇ ಮಾಡ್ತಾಯಿದ್ದೆ. ಎಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಯಾವಾಗ ನೀವು ವೀಡಿಯೋಸ್ ಯಾವಾಗ ಮಾಡ್ತೀರಾ, ಪಾರ್ಲರ್ ಕೆಲಸ ಯಾವಾಗ ಮಾಡ್ತೀರಾ, ಮನೆ ಕೆಲಸ ಯಾವಾಗ ಮಾಡ್ತೀರಾ, ಅಡುಗೆ ಯಾವಾಗ ಮಾಡ್ತೀರಾ ಅಂತ. ನೋಡಿ ಫ್ರೆಂಡ್ಸ್, ಇದೇ ಥರ ನಾನು ಮಾಡೋದು. ನೋಡಿ, ಎಲ್ಲ ಒಲೆ ಮೇಲೂ ಒಂದೊಂದು ಇಟ್ಕೊಂಡು ಅದನ್ನೊಂದು ಸಲ ಇದನ್ನೊಂದು ಸಲ ಆ ಕಡೆ ಒಂದು ಸಲ ಈ ಕಡೆ ಒಂದು ಸಲ ಮಾಡ್ತಾನೆ ಇರ್ತೀನಿ. ಸಾಕಾಗತ್ತೆ. ಅವ್ರು ಕೇಳ್ತಾರೆ, ನಿಮಗೆ ಸಾಕಾಗಲ್ವ ಅಂತ. ಸಾಕಾಗುತ್ತೆ, ನಾನು ಮನುಷ್ಯನೇ ಅಲ್ವಾ, ಹಂಗಾಗಿ ನನಗೂ ತುಂಬಾ ಸಾಕಾಗುತ್ತೆ. ಆದರೂ ಮಾಡಬೇಕು ಅನ್ನೋ ಒಂದು ಹಂಬಲ ಅಂತಲೇ ಹೇಳ್ಬೋದು. ಇದೇನೋ ಒಂಥರ ಖುಷಿ ಕೊಡುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡು ಜೊತೆಲಿ ಮಾಡ್ತಾಯಿರ್ತೀನಿ. ಅದು ಮಿಠಾಯಿ ಆದಮೇಲೆ ರವೆ ಉಂಡೆನೂ ಮಾಡಿಕೊಂಡೆ. ಸ್ವಲ್ಪ ರವೆ ಉಂಡೆ ಮಾಡಿಕೊಂಡೆ. ಈಗ ಕರ್ಜಿಕಾಯಿನ ಮಾಡೋಕ್ಕಾಗಲೇ ಇಲ್ಲ. ಯಾಕೆಂದರೆ
ಇಷ್ಟೆಲ್ಲ ಮಾಡೋ ಅಷ್ಟೊತ್ತಿಗೆ 12:30 ಆಗೋಯ್ತು. ನಾನು ಊಟ ಮಾಡಿದ್ದೆ ಲೇಟಾಗೋಯ್ತು, 11:30-12 ಗಂಟೆ. ಅದಕ್ಕೋಸ್ಕರ ಒಂದು ಕೆಲಸ ಆಗೋ ಅಷ್ಟರೊಳಗೆ ಇನ್ನೊಂದು ಕೆಲಸನೂ ಅಲ್ಲಿ ಮಾಡಬೇಕಿತ್ತು. ಜೊತೆಗೆ ಕ್ಲೀನಿಂಗೂ ಆಗಬೇಕು, ಪಾತ್ರೆನೂ ಆಗಬೇಕು, ಈ ತಿಂಡಿಗಳು ಆಗಬೇಕು. ಯಾಕೆಂದರೆ ಬೆಳಗ್ಗೆ ಎದ್ದರೆ ಮತ್ತೆ ಬೇರೆ ಬೇಜಾನ್ ಕೆಲಸ ಇರುತ್ತೆ. ಅದ್ರ ಜೊತೆಗೆ ಪಾರ್ಲರ್ಗೂ ಹೋಗಬೇಕು ನಾನು. ಹಬ್ಬದ ಹಿಂದೆ ನಾನು ರಜಾ ಹಾಕೋಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ ಹಬ್ಬದ ಹಿಂದೆ ಜನ ಇದ್ದೇ ಇರ್ತಾರೆ ಒಂದು ವಾರದಿಂದನೂ. ಹಂಗಾಗಿ ನಾನು ಏನೇ ಕೆಲಸ ಮಾಡ್ಕೊಳ್ಳೋದಿದ್ರು ಇದೇ ಥರನೇ ಅಡ್ಜಸ್ಟ್ ಮಾಡಿ ಟೈಮ್ನ ಪಿಕಪ್ ಮಾಡ್ಕೋಬೇಕಾಗತ್ತೆ. ಅಷ್ಟರೊಳಗೆ ನೋಡಿ, ಇದು ಪಾತ್ರೆ ತೊಳೆದಿದ್ದು ಆಯಿತು. ಸ್ವಲ್ಪ ಎಲ್ಲ ಖಾಲಿ ಮಾಡಿಕೊಂಡು ಚಕ್ಲಿ ಹಿಟ್ಟನ್ನ ಮಿದ್ಕೊಳ್ಳೋಕ್ಕೆ ಅಂತ ಶುರು ಮಾಡಿಕೊಂಡೆ. ಚಕ್ಲಿ ಹಿಟ್ಟು ಇವತ್ತು ಯಾಕೋ ತುಂಬಾ ತೊಂದರೆ ಕೊಡ್ತು ಅಂತ ಅನ್ನಿಸ್ತು. ನನಗೆ ಸಾಕಾಗಿದ್ದಕ್ಕೋ ಏನೋ ಗೊತ್ತಿಲ್ಲ. ಆದರೂ ಅಂತೂ ಇಂತೂ ನನ್ನ ಮಗನೂ ಸೇರಿಕೊಂಡು ಚಕ್ಲಿನ ಈ ಥರ ಮಾಡ್ಕೊಂಡ್ವಿ. ಚಕ್ಲಿ ಮಾಡಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋ ಅಷ್ಟರೊಳಗೆ 12:15 ಆಗೋಯಿತು. ನಾವಿನ್ನೇನು ಮಾಡೋದು, ಕರ್ಜಿಕಾಯಿನ ಸ್ಕಿಪ್ ಮಾಡೇ ಬಿಟ್ವಿ ಈ ಸಲ. ಕರ್ಜಿಕಾಯಿ ಒಂದು ಬಿಟ್ಟು ಬೇರೆದನ್ನು ಸಿಂಪಲ್ಲಾಗಿರೋದನ್ನೇ ಮಾಡೋದು ಅಂದ್ಕೊಂಡು ನನ್ನ ಮಗನೇ ಈ ಸಲ ಮನೇಲೇ ರೆಡಿ ಮಾಡೋ ಅಂಥ ಕಡೆ ಕಜ್ಜಾಯ ತಂದಿದ್ದ. ಕಜ್ಜಾಯನೇ ಇಟ್ಬಿಡೋದು, ಅದೇ 5 ಬಗೆಯದಾಗತ್ತೆ ಹಣ್ಣುಗಳನ್ನ ಸೇರಿಸಿ ಅಂತ ಹೇಳಿ ಇಷ್ಟು ಮಾಡಿಕೊಂಡೆ. ಅದ್ರ ಜೊತೆಗೆ ನಾನು ಈ ವಾರದಲ್ಲಿ ಹಿಂದೆಲ್ಲ ಈ ಬಾಳೆಗೊನೆ ಮಾಡೋದು ಮತ್ತು ಈ ಲೋಟಸ್ಸು ಬಡ್ಸ್ ಮಾಡೋದು, ಇದರಲ್ಲೇ ಸ್ವಲ್ಪ ಟೈಮು ಹೋಗೋಯ್ತು. ಅದಾದಮೇಲೆ ಇನ್ನು ಮಾರನೇ ದಿನ ನಾನು ಪಾರ್ಲರ್ಗೆ ಹೋಗಿ ಸಂಜೆ ಸ್ವಲ್ಪ ಬೇಗ ಬಂದೆ, 4-4:15 ಅಷ್ಟೊತ್ತಿಗೆ ನನ್ನ ಮಗ ಎಲ್ಲ ತೋರಣ ಎಲ್ಲ ಕಟ್ಟಿದ್ದ. ಈ ಥರ ಡೆಕೋರೇಷನ್ ಮಾಡಬೇಕು ಅಂತ ಎಲ್ಲ ಐಡಿಯಾ ಮಾಡಿಕೊಂಡು ಅದನ್ನೆಲ್ಲ ಅವನೇ ಮಾಡಿದ. ಮತ್ತು ಈ ಸಲ ರಿಂಗ್ ತೊಗೊಂಬಂದಿದ್ವಿ, ಇದಕ್ಕೆ ಫ್ಲವರ್ ಆರ್ಚನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಸ್ಪಾಂಜನ್ನೆಲ್ಲ ಅವನು ಕಟ್ಕೊಟ್ಟ. ಅದಕ್ಕೆ ಫ್ಲವರ್ ಡೆಕೋರೇಷನ್ ಎಲ್ಲ ನಾನು ಮಾಡಿಕೊಂಡೆ. ಇದು ನಾನು ನನ್ನ ಮಗ ಸೇರಿಕೊಂಡು ಮಾಡಿರೋ ಅಂಥದ್ದು. ಇದು ಫ್ಲವರು ಎಲ್ಲ ಗುಲಾಬಿ ಮತ್ತು ಸೇವಂತಿಗೆ ಎಲ್ಲ ಮಾರ್ಕೆಟಿಂದ ತಂದಿದ್ದೆ. ಆ ಪತ್ರೆ ಎಲ್ಲ ನಾನೇ ಬೆಳ್ಕೊಂಡಿದ್ದೆ. ಈ ಹಬ್ಬಗಳ ಟೈಮಲ್ಲಿ ಪ್ರತಿಯೊಂದು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ, ಯಾಕೆಂದರೆ ಕೆಲಸನೇ ಸಾಕಷ್ಟು ಇರುತ್ತೆ. ಅದ್ರ ಜೊತೆಗೆ ವೀಡಿಯೋನು ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ಲೇಟಾಗಿಬಿಡುತ್ತೆ ಅಂಥೇಳಿ ಪ್ರತಿಯೊಂದು ವೀಡಿಯೋ ಮಾಡೋದಕ್ಕಾಗಲಿಲ್ಲ. ರಾತ್ರಿ ಇಷ್ಟು ಮಾತ್ರ ರೆಡಿ ಮಾಡೋದಕ್ಕೆ ಸಾಧ್ಯ ಆಯಿತು. ಬಾಳೆ ಕಂದೆಲ್ಲ ಕಟ್ಟೋದಕ್ಕೆ ಸ್ವಲ್ಪ ದೊಡ್ಡ ಕಂದನ್ನ ತೊಗೊಂಡು ಬಂದುಬಿಟ್ಟಿದ್ದ ನನ್ನ ಮಗ. ಗೊನೆ ಕಟ್ಟೋದಕ್ಕೆ ದೊಡ್ಡದು ಬೇಕು ಅಂತ. ಅದು ತುಂಬಾ ದೊಡ್ಡದು ಅನ್ನಿಸ್ತು. ಅದಕ್ಕೆ ಬೇಡ, ಬೆಳಗ್ಗೆ ಕಡಿದ್ಬಿಟ್ಟು ಕಟ್ಟೋಣ ಅಂದ್ಕೊಂಡು ಇಷ್ಟು ಮಾತ್ರ ಜೋಡಿಸಿ ಇಟ್ಬಿಟ್ಟು ನಾವು ಮಲ್ಕೊಂಡ್ವಿ. ಬೆಳಗ್ಗೆ ಬೇಗ ಎದ್ದು ಮಾಡೋಣ ಅಂತ. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮ್ಮನೆ ವರಮಹಾಲಕ್ಷ್ಮಿ ಹೇಗೆ ನಡೀತು ಈ ವರ್ಷ ಅನ್ನೋ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.